ಪಡೆದುಕೊಂಡಿರೋ ಹಣ ಇಂದು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಪಂಚಾಯತಿಗೆ ಕಟ್ಟೆಗೆ ಕರೆಸಿ ನಿನ್ನ ಮಾನ ಮರ್ಯಾದಿ ಮಣ್ಣು ಪಾಲು ಮಾಡದಿದ್ದರೆ ನನ್ನ ಹೆಸರು ಜಗದೇಕ ವೀರ ಜಯರಾಜನೇ ಅಲ್ಲ. ಮಾನ ಮರುವಿನಿಂದ ವಿಚಾರಿಸ್ತಿರುವಲ್ಲ ಬಾ ವಿರಾಟ್, ಆ ಪಡವ ಪ್ರಕಾಶನ ಮಾನದ ಬಗ್ಗೆ ವಿಚಾರಿಸ. ಅಂದರೆ ನನ್ನ ಕರೆಸಿದ ಕಾರಣ ನಿನ್ನಿಂದ ಮತ್ತೊಂದು ಕೆಲಸವಿದೆ ವಿರಾಟ್. ನಮಸ್ಕಾರ ಪಾಳೆಗಾರರಿಗೆ. ನಿನ್ನ ನಮಸ್ಕಾರ ಹೇಳಿ ಕಳಿಸಿದರೆ ತಕ್ಷಣ ಬರುವುದಕ್ಕೆ ಎಷ್ಟೊಂದು ಕೋಪ ನನಗೆ. ಹೊಲದಲ್ಲಿ ಸ್ವಲ್ಪ ಕೆಲಸವಿತ್ತು, ಬರೋದ್ರೊಳಗೆ ಸ್ವಲ್ಪ ತಡವಾಯಿತು. ಹಣ ಬೇಕಾದಾಗ ಮಳ್ಳನಾಗಿ ಬರುವುದು, ಹಣ ಕೊಟ್ಟಿದ್ದು ಕೊಡು ಎಂದು ಕೇಳಿದರೆ ಬಾಯಿಗೆ ಬಂದಂತೆ ಮಾತನಾಡ್ತಿರುವೆ. ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತನಾಡಿರಿ. ಏ ಪ್ರಕಾಶ, ಮನೆಗೆ ಬಂದು ನನಗೆ ಹವಜ್ ಹಾಕುವೆಯ? ಸುಮ್ಮನೆ ನಾ ಕೊಟ್ಟ ಹಣ ಕೊಟ್ಟು ಬಿಡು. ದಣಿಕರೇ, ಮಳೆ ಇಲ್ಲದೆ ಬರಗಾಲ ಬಂದಿದೆ ಈ ವರ್ಷ. ಇನ್ನು 1 ವರ್ಷ ಕಾಲ ಅವಕಾಶ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ದಣಿಕರೇ, ಪುಣ್ಯ ಕಟ್ಟಿಕೊಳ್ಳಿ. ಏ ಪ್ರಕಾಶ, ಇನ್ನು 1 ವರ್ಷ ಬಿಟ್ಟು ಕೊಡೋದಕ್ಕೆ ಅದು ಪುಗಸೆಟ್ಟೆ ಹಣ ಅಲ್ಲ. ನಾನು ಸಂಪಾದನೆ ಮಾಡಿರೋ ಹಣ. ಮಳೆ ಇಲ್ಲದೆ ಬೆಳೆಯೂ ಇಲ್ಲ. ಇನ್ನು 1 ಹೊತ್ತಿನ ಗಂಜಿ ಕುಡಿದು ಕಾಲ ನೂಕುತ್ತಿರುವೆ. ಈಗ ನಿಂತ ಕಾಲಲ್ಲಿ ಹಣ ತಂದುಕೊಂಡರೆ ಎಲ್ಲಿಂದ ತಂದುಕೊಡಲಿ ದಣಿಕರೇ, ಎಲ್ಲಿಂದ ತಂದುಕೊಡಲಿ? ಏ ಪ್ರಕಾಶ, ಎಲ್ಲಿಯಾದರೂ ಭಿಕ್ಷೆ ಬೇಡಿ ತಂದುಕೊಡು ನನ್ನ ಹಣ. ಪ್ರಾಣ ಹೋದರೂ ಮಾನ ಹೋಗುವ ಕೆಲಸ ಈ ಪ್ರಕಾಶ. ಕೊಟ್ಟ ಸಾಲ ಕೊಡು ಅಂತ ಕೇಳಿದರೆ ಸ್ವಾಭಿಮಾನದ ಬಗ್ಗೆ ಮಾತನಾಡ್ತಿರುವೆ ಮೂರ್ಖ. ಬರೀ ಬಾಯಿ ಮಾತಲಿಂದ ಹೇಳಿದ್ರೆ ಕೇಳುವನಲ್ಲ ಈ ಬಡ್ಡಿ ಮಗ. ನಮ್ಮ ಚಾಟಿ ಎಟ್ಟು ಕೊಟ್ಟು ಕೇಳು ಅಂದಾಗ ಗುರ್ತಟ್ಟಿ ಮಗನಿಗೆ. ಸೂಳೆ ಮಗನೇ, ಸಾಲ ಕೊಟ್ಟ ಸೌಕರ್ಯ ಏನು ಬೇಕಾದರೂ ನನ್ನಲ್ಲಿ ಸಹಿಸಿಕೊಳ್ಳುತ್ತೇನೆ. ಆದರೆ ನೀನು ನನಗೆ ಮಗನ ಎನ್ನುವ ಆಧಾರದ ಮಗನೇ, ಕತ್ತೆ ಮಗನೇ, ಸಾಲ ಕೊಡು ಅಂತ ಕೇಳಿದ ನನ್ನ ಸ್ನೇಹಿತನಿಗೆ ಮಗನೇ ಎಂದು ಬದುಕುವೆ ಆಧಾರದ ಕುನ್ನಿ. ಸುಮ್ಮನೆ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ಪತ್ರಕ್ಕೆ ಸಹಿ ಹಾಕು. ಪ್ರಾಣ ತೆಗೆದರು ಪತ್ರಕ್ಕೆ ಸಹಿ ಹಾಕೋಣಲ್ಲ ಈ ಪ್ರಕಾಶ. ಆದರೆ ನಿನ್ನ ಆಸ್ತಿ ನನ್ನ ಹೆಸರು ಉಳಿತೀನಿ ಎಂದು ಕಾಲಿ ಹಿಡಿದು ಕೇಳ ಅಂದಾಗ ಸಹಿ ಹಾಕುತ್ತೇನೆ. ಬಡ ಭಿಕಾರಿ, ಕರುಣೆ ಕನಿಕರ ಮಾತು ನನಗೆ ಬೇಕಾಗಿಲ್ಲ. ಸಹಿ ಹಾಕು. ಲೇ ರುದ್ರ, ಬಂದು ಹಾಳಾಗೋಗಿದ್ರು ನನ್ನ ಮಕ್ಕಳು. ಅಪ್ಪಣೆ ದಣಿಗಳೇ, ನಾ ಬರುವೆ ಗಪ್ಪನೆ. ಬಂಧಿಸಿರಿ ಈ ಮಗನನ್ನು ಆ ಕಂಬಕ್ಕೆ. ಆಯ್ತು ದಡ.
ಬೆಕ್ಕಿನ ನಾಯಿ ಪ್ರಕಾಶ, ಏನೆಂದೆ? ನಾನು ನಿನ್ನ ಕಾಲಿಗೆ ಬಿದ್ದು ಸೈ ಹಾಕೆಂದು ಬೇಡಿಕೊಳ್ಳಬೇಕಾ? ಸಹಿಸಿಕೋ ಈ ಜಾತಿ. ನನ್ನನ್ನು ಈ ರೀತಿ ಕಟ್ಟಿ ಹಾಕಿ ಹೊಡೆಯುವುದು ಗಂಡಸನವ ಅಲ್ಲ, ಇದು ಹೆಂಗಸರ ಮಾಡುವ ಏಸಿ ಕೆಲಸ. ಈ ಒಂದು ಹೊತ್ತಿನ ಗಂಜಿಗೆ ಗತಿ ಇಲ್ಲದ ತಿರುಕ ಹಳ್ಳಿಯ ಬಾಳ್ಯಗಾರನಿಗೆ ಲೇ ಎಂದು ಮಾತನಾಡುವೆಯಾ? ಲೇ ರುದ್ರ, ಬಂದು ತೆಗೆದುಕೊಂಡು ಬರಲ ಪರಶನ್ನು. ತೆಗೆದುಕೊಳ್ಳಿ ದಣಿಗಳೇ ಈ ಪುಂಡ ಪುರುಷವನ್ನು. ಪ್ರಕಾಶ್, ಸೂರ್ಯ ಉದಯಿಸುತ್ತಾ ಅತಿ ಹೆಚ್ಚು ಪ್ರಕಾಶ ತರುವುದಕ್ಕೆ ഇരുಳು ಬಂದರೆ ಸಾವು ಬಂದಂತೆ. ನಿಮ್ಮಂತ ನರಮಾನವರ ಸಾವು ಸಮೀಪ ಬಂದಾಗ ಸೊಕ್ಕಿನಿಂದ ಮಾತನಾಡುತ್ತಾರಂತೆ. ನಿನಗೆ ಸಾವು ಸದ್ಯದಲ್ಲಿ ಬಂದಿದೆ ಮಗನೇ. ನೀ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಬಿಟ್ಟು ನಿನ್ನ ಸಾವು ತಪ್ಪಿಸಿಕೊ. ಇಲ್ಲದಿದ್ದರೆ ಈ ಸುದ್ದಿ ನನ್ನ ತಮ್ಮ ಭರತನಿಗೆ ತಿಳಿದರೆ ನಿನ್ನ ನರನಾಡಿಗಳೆಯನ್ನು ನರನಾಯಿಗಳಿಗೆ ಅನುಗುಣವಾಗಿ ಕತ್ತರಿಸಿ ಉಣ ಪಡೆಯಲು ಬಂದೇ ಬರುತ್ತಾನೆ. ಬ್ರಹ್ಮಾಂಡದಲ್ಲಿ ಕೊಪ್ಪಿಡಿತ ಚಿರತೆಯಾಗಿ ಬ್ರಹ್ಮಾಂಡದಲ್ಲಿ ಕೊಪ್ಪಿಡಿತ ಖರ್ಚಿದ್ದೆ. ಸಾವಿರ ಸಿಂಹಗಳ ಸರದಾರ ಸಿಂಹಗಳನ್ನು ಸಿಂಹಾಸನವನ್ನಾಗಿ ಮಾಡಿಕೊಂಡು ಈ ರಾಜನಿಗೆ ಎದುರಾಗಿ ನಿಂತು ಬದುಕುವ ಯಾವ ಬ್ರಹ್ಮಾಂಡದಲ್ಲಿ ಕೊಪ್ಪಿ ನಿಂತ